ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನಿಸರ್ಗ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಒಂದು ಖುಷಿ ವಿಚಾರ ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ, ನೀವು ನೋಡ್ತಿರ್ಬೋದು, ಇವತ್ತು ನಮ್ಮ ಮನೇಲಿ ನಮ್ಮ ಹಸು ಕರು ಹಾಕಿದೆ. ಅದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ಅದನ್ನು ಡೆಲಿವರಿ ಮಾಡಿಸಿದ್ದು ಕೂಡ ನನ್ನ ಹಸ್ಬೆಂಡೇ. ಅದು ಡೆಲಿವರಿ ಆಗೋ ಟೈಮಲ್ಲಿ ಸ್ವಲ್ಪ ಕಷ್ಟಪಡ್ತಿತ್ತು ಅಂತೇಳಿ ನನ್ನ ಹಸ್ಬೆಂಡೇ ಹೋಗಿ ಎಳ್ದಿದ್ದಾರೆ. ಅದು ಆ್ಯಕ್ಚುಲಿ ನನಗೆ ತುಂಬ ಖುಷಿ ಕೊಡೋ ವಿಚಾರ. ಒಂದು ಫ್ಯಾಮಿಲೀಲಿ ಮಗು ಅಂದರೆ ನಾವೆಲ್ಲರೂ ಎಷ್ಟು ಖುಷಿಪಟ್ಟು ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ, ಅದೇ ಥರ ಒಂದು ಹಸು ಕರು ಹಾಕಿದ ತಕ್ಷಣ ಅದ್ರ ಜೊತೆಗಿದ್ದಿದ್ದು ಅಷ್ಟು ಹಸುಗಳು ಕೂಡ ಅದ್ರ ಹತ್ರ ಹೋಗಿ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದಾವೇನೋ ಅನಿಸ್ತಿದೆ. ನಾನಿವತ್ತು ಜಸ್ಟ್ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಒಡಗಿನನ್ನು ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸರಿ ಆಯಿತು, ನೋಡೋಣ ಬನ್ನಿ. ಈ ಸೈಜ್ದು 3 ಅಚ್ಚು ಬೆಲ್ಲ ನಾನು ಇಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಪುಡಿ, ಇದು ಶುಂಠಿ ಪುಡಿ. ಇಲ್ಲಿ ಹಾಲು ಆಲ್ಮೋಸ್ಟ್ 1.5 ಲೀಟ್ರ್ ಇದೆ, ಇನ್ನೂ ಜಾಸ್ತಿ ಕೊಡುತ್ತೆ. ಬಟ್ ನಾವು ಕರುಗೆ ಅಂತ ಬಿಟ್ಟು ನಾವು ಇಷ್ಟನ್ನು ಮಾತ್ರ ಕರ್ಕೊಂಡಿದ್ದೀವಿ ಗಿನ್ ಮಾಡಲಿಕ್ಕೆ ಅಂತ ಹೇಳಿ. ಈಗ ಅದಕ್ಕೆ ಕುಟ್ಟಿಟ್ಕೊಂಡಿದ್ದು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಬೆಲ್ಲ ಇರುತ್ತಲ್ಲ, ಆ ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. ಅಷ್ಟನ್ನು ನಾವು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಬೆಲ್ಲ ಇವಾಗ ಫುಲ್ ಕರಗಿದೆ. ಇವಾಗ ಅರ್ಧ ಟೇಬಲ್ ಸ್ಪೂನ್ ಶುಂಠಿ, ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಎರಡೂ ಕೂಡ ಮನೇಲೇ ಮಾಡಿಟ್ಕೊಂಡಿರೋದು. ಇವಾಗ ಅದನ್ನು ಹಾಕಿ ಶೋಧಿಸ್ಕೋಬೇಕಾಗುತ್ತೆ ನಾವು ಅದನ್ನು. ಇವಾಗ ಶೋಧಿಸ್ಕೊಂಡಾಗಿದೆ. ಇವಾಗ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಇಡೋಣ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಅದನ್ನು ನಿಧಾನಕ್ಕೆ ಗುರಾಡ್ಕೊತಾ ಇರಬೇಕು ಸೌಟಲ್ಲಿ. ನೀವಿಲ್ಲಿ ನೋಡ್ತಿರೋದು ಇದು 4ನೇ ದಿನದ ಹಾಲಾಗಿದೆ. 2 ದಿನ ಸಿಗಲಿಲ್ಲ, ಕರುಗೆ ಕುಡಿಸ್ಬಿಟ್ವಿ. ಸ್ವಲ್ಪ ಸಿಕ್ಕಿತ್ತು, ಅದರಲ್ಲಿ ಕೇಕಿನ್ ಮಾಡ್ಕೊಂಡಿದ್ವಿ. ಇದು 4ನೇ ದಿನದ ಹಾಲಾಗಿರೋದ್ರಿಂದ ನಾವು ಇದರಲ್ಲಿ ಒಡಗಿನ್ ಮಾಡ್ತಿರೋದು. ನೀವಿಲ್ಲಿ ನೋಡ್ತಿರ್ಬೋದು, ಇವಾಗ ಹಾಲು ಒಡಿತಿದೆ. ಇದಕ್ಕೆಲ್ಲ ಹಾಕಿದ್ದೀವಿ ನಾವು ಇವಾಗ ಆಲ್ರೆಡಿ. ಗುರಾಡ್ತಿರ್ಬೇಕಷ್ಟೇ ಇದನ್ನು ನಿಧಾನಕ್ಕೆ. ನೀವಿಲ್ಲಿ ನೋಡ್ತಿರ್ಬೋದು, ಗಿಣ್ಣು ಇವಾಗ ಆಲ್ಮೋಸ್ಟ್ ಆಗಿಬಿಟ್ಟಿದೆ. ಅದನ್ನು ಇನ್ನೊಂದು 5 ನಿಮಿಷ ನಾವು ಕುದಿಸ್ಕೊಬೇಕಾಗತ್ತೆ. ನಿಮಗೆ ಬೆಲ್ಲದ ಅವಶ್ಯಕತೆ ಬೇಕಿತ್ತು ಅಂತ ಅಂದರೆ ಸ್ವಲ್ಪ ರುಚಿ ನೋಡಿ ಇನ್ನೊಂದು ಸ್ವಲ್ಪ ನೀವು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಿರ್ಬೋದು, ಇವಾಗ ಗಿಣ್ಣು ಆಗಿದೆ. ಇವಾಗ ನಾನು ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಿನ್ನೋದಷ್ಟೇ. ಕೆಲವೊಬ್ಬರು ಇದಕ್ಕೆ ಕಾಯಿ ತುರಿ, ರವೆ ಎಲ್ಲ ಹಾಕ್ತಾರೆ. ಆ್ಯಕ್ಚುಲಿ ಇದನ್ನು ನಮ್ಮ ಅಮ್ಮನ ಮನೇಲೂ ಕೂಡ ಹಾಕ್ತಾರೆ. ಬಟ್ ನಾವು ಈ ಥರನೇ ಮಾಡ್ಕೊಳ್ಳೋದು ಯಾವಾಗಲೂ. ಗಿಣ್ಣನ್ನು ತಿನ್ನೋದ್ರಿಂದ ಕೂಡ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ. ನಮಗೆ ವಿಟಮಿನ್ಸು, ಮಿನರಲ್ಸ್ನ ಕೂಡ ಪ್ರೊವೈಡ್ ಮಾಡುತ್ತೆ. ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ನಮ್ಮ ಮಸಲ್ಸು, ಬೋನ್ ಡೆವಲಪ್ಮೆಂಟ್ಗಂತೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಯಾರಿಗಾದರೂ ಗಟ್ ಇಶ್ಯೂ ಇದ್ದರೆ ಅವರಂತೂ ತಗೊಳ್ಳೇಬೇಕು ಅಂತ ನಾನು ಹೇಳ್ತೀನಿ, ಅಷ್ಟು ಒಳ್ಳೆಯದಿದು. ನಿಮಗೆಲ್ಲಾದರೂ ಗಿಣ್ಣು ಹಾಲು ಸಿಕ್ಕಿದ್ರೆ ಮಿಸ್ ಮಾಡದೆ ತೊಗೊಂಡು ಬಂದು ಈ ಥರ ಈಸಿಯಾಗಿ ಮಾಡ್ಕೊತೀನಿ. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.